ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರೆಂಡ್ ದೀಪ್ತಿ. ಇವತ್ತಿನ ಟಾಪಿಕ್ ಏನು ಅಂದರೆ SLC ಎಕ್ಸಾಮ್ ಮುಗಿದಿದೆ. ಸ್ಟೂಡೆಂಟ್ಸು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ರಿಸಲ್ಟ್ ಬಂದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ಒಂದು ಸ್ಮಾಲ್ ಆಗಿ ನಿಮಗೆ ಒಂದು ಇಂಟ್ರಡಕ್ಷನ್ ಕೊಟ್ಕೊಂಡು ಹೋಗ್ತೀನಿ. ಏನಿಲ್ಲ, SLC ಮುಗ್ದಾದ್ಮೇಲೆ ರಿಸಲ್ಟ್ ಇನ್ನೇನು ಮೇ 1st ವೀಕಲ್ಲಿ ಬರುತ್ತೆ. ಬಂದಾದಮೇಲೆ ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಕೆಲವು ಮಕ್ಕಳಿಗೆ ಐಡಿಯಾ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಏನೇ ಇಲ್ಲ, SLC ಮುಗ್ದಾದಮೇಲೆ ನಿಮಗೆ 3 ಕೋರ್ಸಸ್ ಈಸಿಯಾಗಿ ಜಾಯ್ನ್ ಆಗ್ಬೋದು. ಒಂದು PUC, ಎರಡನೇದು ಡಿಪ್ಲೊಮೊ, ಇನ್ನೊಂದು ವೊಕೇಶ್ನಲ್ ಎಜುಕೇಷನ್. ಡಿಪ್ಲೊಮೊದಲ್ಲಿ ಆಲ್ರೆಡಿ ನಿಮಗೆ ಗೊತ್ತು, ಡಿಪ್ಲೊಮೊ ಇವಾಗ ಇಂಜಿನಿಯರಿಂಗ್ ಲೆವೆಲಲ್ಲಿ ಫೇಮಸ್ ಆಗಿದೆ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಇದೆ. ಒಂದು ಎಲೆಕ್ಟ್ರಿಕಲ್ ಆಗ್ಬೋದು, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವೆಲ್ಲ ಇರುತ್ತೆ. PUCಗೆ ಬಂದರೆ PUCಯಲ್ಲಿ ಮೇನ್ 3 ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ಆರ್ಟ್ಸ್, ಇನ್ನೊಂದು ಸೈನ್ಸ್, ಇನ್ನೊಂದು ಕಾಮರ್ಸ್. ಆರ್ಟ್ಸಲ್ಲಿ ನಾವು ನೋಡ್ಬೋದು ಜಿಯೋಗ್ರಫಿ, ಹಿಸ್ಟ್ರಿ, HE, GP, HESP ಆ ಥರ ಕೋರ್ಸಸ್ಗಳಿರುತ್ತವೆ. PCMBಯಲ್ಲಿ PCMB ಮತ್ತು PMCS ಇಂಥ ಕೋರ್ಸ್ಗಳನ್ನ ನಾವು ನೋಡ್ಬೋದು. ಮತ್ತು ಈ ವೊಕೇಶನಲ್ ಸಬ್ಜೆಕ್ಟ್ಸ್ ಅಂತ ಬಂದರೆ, ಕೋರ್ಸಸ್ ಅಂತ ಬಂದರೆ ಅದರಲ್ಲಿ ITI, ಪಾಲಿಟೆಕ್ನಿಕ್ಸ್ ಇವೆಲ್ಲ ಸಿಕ್ಕುತ್ತೆ. ಇದು ಬಿಟ್ಟು ಬೇರೆ ಏನಾದ್ರು ಮಾಡ್ತೀನಿ ಡಿಫ್ರೆಂಟಾಗಿ ಅಂದರೆ ಡಿಫ್ರೆಂಟ್ ಆಪರ್ಚುನಿಟಿ ಬೇಕು ಅಂದರೆ ನಾವು ಮೆಡಿಕಲ್ ಕೋರ್ಸಸ್ನ ಫಾಲೋ ಮಾಡ್ಕೋಬೋದು. ಅದರಲ್ಲಿ ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಮತ್ತು ಡಿಪ್ಲೊಮೊ ಇನ್ ಇಮೇಜಿಂಗ್ ಟೆಕ್ನಾಲಜಿ, ಹೆಲ್ತ್ ಇನ್ಸ್ಪೆಕ್ಟರ್, ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಮತ್ತು ಅದು ಬಿಟ್ಟು ಬೇರೆ ಇನ್ನೂ ಏನಾದ್ರು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತೀನಿ ಅಂದರೆ ಅದರಲ್ಲಿ ನರ್ಸಿಂಗ್, ಮಿಡ್ ವೈಫರಿ, ಇಂಟೀರಿಯರ್ ಡಿಸೈನ್, ಪ್ರಿಂಟಿಂಗ್ ಟೆಕ್ನಾಲಜಿ, ಟೂಲ್ ಆ್ಯಂಡ್ ಟೈ ಮೇಕಿಂಗ್, ಪ್ಲಾಸ್ಟಿಕ್ ಟೆಕ್ನಾಲಜಿ, ಫುಡ್ ಟೆಕ್ನಾಲಜಿ ಇಂಥ ಕೋರ್ಸಸ್ಗಳಿರ್ತವೆ. ಇವಳು ನಮ್ಮ ಸಿಸ್ಟರ್ ಮಗಳು ಹಾಯ್ ಮಾಡ್ತಿದ್ದಾಳೆ, ಹಾಯ್ ಮಾಡಿ. ಓಕೆ, ಏನಾದ್ರು ನಿಮಗೆ ಈ ಥರ ಹೆಚ್ಚಿನ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಹೇಳು.